ಸ್ನೇಹಿತರೆ ನೋಡಿರಿ, ಇದು U15 ಗಾಡಿ ಟ್ರ್ಯಾಕ್ ಮೋಟ್ರು ಏನಕ್ಕೆ ಹೋಗುತ್ತಂದರೆ ಗ್ರೂಪ್ ಸೀಲ್ ಹೋಗುತ್ತೆ ನೋಡಿ, ತೋರಿಸ್ತೀನಿ. ನೋಡಿರಿ, ಇದ್ರ ಸೆಂಟ್ರಲ್ಲಿ ಗ್ರೂಪ್ ಸೀಲ್ ಅಂತ ಬರುತ್ತೆ, ಎಲ್ಲ ಗಾಡಿಲೂ ಬರುತ್ತೆ. ಅದೇ ಥರ ಇದರಲ್ಲಿ ಗ್ರೂಪ್ ಸೀಲ್ ಹೋಗುತ್ತೆ. ಸಾಮಾನ್ಯವಾಗಿ 3 ರಿಂದ 4 ವರ್ಷ 5 ವರ್ಷದ ತನಕ ಬರುತ್ತಿದ್ದು ಟ್ರ್ಯಾಕು. ಇದು ಕಂಪ್ನಿ ಟ್ರ್ಯಾಕ್, ಇದು ಕುಬೋಟಾ ಶೋರೂಮಿಂದು. ಇವಾಗ ಹೋಗಿದೆ ಇದು. ನೋಡ್ರಿ, ಈ ಸಾಫ್ಟ್ ಇರುತ್ತಲ್ಲ, ತೋರಿಸ್ತೀನಿ. ಈ ಸಾಫ್ಟ್ ಫ್ರಂಟಲ್ಲಿ ಇದು ಈ ಥರ ಹಲ್ಲು ಕಟ್ಟಾಗಿದ್ದಾವೆ ಸಾಫ್ಟಿಂದು. ಇಷ್ಟೇ ಉದ್ದ ಸಾಫ್ಟ್ ಬರೋದು ಇದು. ಕುಬೋಟಾ U15 ಟ್ರ್ಯಾಕ್ ಮೋಟ್ರ್ ಸಾಫ್ಟು. ಓಕೆ, ಈ ಸಾಫ್ಟ್ ಹೋದಾಗ ಯಾವ ಥರ ಬಿಚ್ಚಬೇಕು ಅಂತೇಳಿ ತೋರಿಸ್ತೀನಿ. ಇದು ನಾವು ಆಲ್ರೆಡಿ ಮೇಲೆ ಪ್ಲೇಟ್ ಬಿಚ್ಚಿದ್ದೀವಿ. ಬಿಚ್ಚಿದ್ರಲ್ಲಿ ಸನ್ ಗೇರ್ ಅಸೆಂಬ್ಲಿ ಬೇರಿಂಗ್ ಇರುತ್ತೆ, 3 ಗೇರ್ ಇರ್ತವೆ ಅದರಲ್ಲಿ. ಅದನ್ನು ತೆಗ್ದಿದ್ದೀನಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ನಿಮಗೆ ಈ 4 ಗೇರ್ಗಳು ಯಾವ ಥರ ಇರ್ತವೆ ಅಂತ ತೋರಿಸ್ತೀನಿ. ನೋಡಿ, ಇದು ಬುಷ್ಷು, ಇದು ಬುಷ್. ಇದಕ್ಕೆ ಹತ್ತೋಡಿಕ್ಕಿದ್ರವ ನೋಡಿ, ಬುಷ್ ಇದು. ಈ ಥರ ಬುಷ್ ಕೂರುತ್ತೆ. ಇದನ್ನು ವಾಶ್ ಮಾಡ್ಕೊಂಡಿಲ್ಲ, ವಾಶ್ ಮಾಡ್ಕೊತೀವಿ. ತೋರಿಸ್ತಾ ಇದ್ದೀನಿ ಹಂಗೆ ಸುಮ್ಮನೆ. ನೋಡ್ರಿ, ಇದು ಬೇರಿಂಗು. ಇದು ಬೇರಿಂಗ್ ಒಳಗೆ ಚಿಕ್ಕ ಬಾಲ್ಸ್ ಬರ್ತವೆ, ಉದ್ದನ್ ಬಾಲ್ಸು. ನೋಡಿ, ಉದ್ದನ್ ಬಾಲ್ಸು. ಕಾಣಿಸುತ್ತಾ? ಇದು ನಾವು ತೆಗ್ದಿರೋದು, ಇದು ಜೋಡಿಸಿಲ್ಲ ಇನ್ನು. ಅಂದರೆ ಸಿಂಪಲ್ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೆಲ್ಲರಿಗೂ ಬೇರಿಂಗ್ ಬಿಚ್ಚಿದವ್ರಿಗೆ ಗೊತ್ತಿರುತ್ತೆ. ಇದು ಟ್ರ್ಯಾಕ್ ಮೋಟ್ರ್ ಬಿಚ್ಚಿದವ್ರಿಗೆ ಗೊತ್ತಿರುತ್ತೆ ಆಯಿತಾ. ನೋಡಿ, ಈ ಥರ ಬೇರಿಂಗು ಇದು ಸುತ್ತ ಚೆನ್ನಾಗಿ ಬರುತ್ತೆ. ಫುಲ್ ಬರುತ್ತೆ ಬಾಲ್ಸ್ಗಳು. ಸುತ್ತ ನಾವು ಕೂರಿಸ್ಕೋಬೇಕು ಇದನ್ನು ಅಸೆಂಬ್ಲಿ ತೆಗ್ದಿದ್ದೀನಿ. ಇದ್ರದ್ದು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಫಿಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇವಾಗ ನಿಮ್ಗೆ ಸಾಫ್ಟ್ ಬಿಚ್ಚೋದು ಯಾವ ಥರ ಅಂತೇಳಿ ತೋರಿಸ್ಕೊಡ್ತೀನಿ. ಸ್ಕೂಟ್ರ್ ಇರೋದಲ್ಲ, इसको पलटी करो. ಈ ಸಾಫ್ಟನ್ನು ನೀವು ಬಿಚ್ಚಬೇಕಾದ್ರೆ ದೊಡ್ಡ ಗಾಡೀಲಿ ನಾವೇನು ಮಾಡ್ತೀವಿ, ಗೇರ್ಗಳನ್ನ ಅಸೆಂಬ್ಲಿಗೆ ಮತ್ತು ಸಣ್ಣ ಗೇರ್ ತೆಗೆದ ತಕ್ಷಣ ಈ ಸಾಫ್ಟು ಹೊರಗಡೆ ಬರುತ್ತೆ. ಆದರೆ ಈ ಮೋಟ್ರಲ್ಲಿ ಸಾಫ್ಟು ಹೊರಗಡೆ ಬರೋಲ್ಲ. ನೀವು ಏನಾದರೂ ಫೋರ್ಸ್ ಮಾಡಿ ಅಥವಾ ಇಲ್ಲಿ ಸೆಂಟ್ರು ನೋಡಿ, ಇದ್ರ ಸೆಂಟ್ರಲ್ಲಿ ಏನಾರು ಆರೆಗಿರ ಹಾಕಿ ಮೀಟಿ ನೀವೇನಾದ್ರು ತೆಗೆದ್ರೆ ಇದರಲ್ಲಿ ಬೇರಿಂಗ್ ಇರ್ತವೆ, ಡಬಲ್ ಬೇರಿಂಗ್ ಇರುತ್ತೆ. ಬೇರಿಂಗ್ ಹೋಗುತ್ತೆ ಮತ್ತು ಇದರಲ್ಲಿ ಗ್ರೂಪ್ ಸೀಲ್ ಬರುತ್ತೆ. ಓರಿಂಗ್ ಟೈಪಲ್ಲಿ ಇರ್ತದೆ. ಆ ಸೀಲು ಡ್ಯಾಮೇಜ್ ಆಯಿತು ಅಂದರೆ ಸುಮಾರು 8,500-9,000 ರೂಪಾಯಿ ಇದೆ. ಮತ್ತು ಈ ಸಾಫ್ಟ್ ಬಂದು ಶೋರೂಮಲ್ಲಿ 30,000 ಚಿಲ್ಲರೆ ಇದೆ. ಎಲ್ಲ ಕಿಕ್ಕಿದ್ರೆ ಬಾ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ಮೇಲೆ ಇದು ಮೋಟ್ರ್. ಇದು ನೋಡಿ, ನಮಗೆ ಓಸ್ ಪೈಪ್ ಕಲೆಕ್ಷನ್ ನಾವು ಈ ಥರ ಇಲ್ಲಿ ಓಸ್ ಪೈಪ್ನಾಗ ಬರ್ತಾವಲ್ವ, ಇದ್ರ ಪಕ್ಕದಲ್ಲಿ ಸಣ್ಣವು ಎಷ್ಟು ಕಿತ್ನ ಬಾ ನಂಬರ್ ಇಸ್ಕೋ ನಂಬರ್ ಏಲಂಕಿ ನೋಡಿ. ಏಲಂಕಿ ಯಾವ ಸೈಜ್ ಇರುತ್ತೆ ಆ ಸೈಜ್ ನೋಡಿರಿ. ಏಲಂಕಿಲಿ ಬಿಚ್ಕೊಳ್ಳಿ. ಇಲ್ಲೆಷ್ಟು 3, 4, 3, 7 ಬೋಲ್ಟ್ ಬರುತ್ತೆ. ಇದು ಗ್ರೂಪ್ ಸೀಲ್ ಹೋಯ್ತು, ವೀಕ್ ಆಯಿತು, ಆಯಿಲ್ ಲೀಕೇಜ್ ಆಗ್ತಾಯಿದೆ ಅಂದರೆ ನೀವು ಬೇರಿಂಗ್ ಗ್ರೀಸ್ ತುಂಬ್ತೀವಲ್ಲ ನಾವು, ಆ ಗ್ರೀಸ್ನ ಹಾಕಿ ಗಾಡಿನ ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ಬೋದು. ಅಂದರೆ ನಮ್ಮ ಗಾಡೀಲಿ, ಇನ್ನೊಂದು ಗಾಡೀಲಿ ಗ್ರೂಪ್ ಸೀಲ್ ಹೋಗಿದೆ, ಆದರೂ ನಾವು ಗ್ರೀಸು ಆಯಿಲ್ನ 4 ದಿನಕ್ಕೊಂದು ಸಲ ಅದಕ್ಕೆ ತುಂಬ್ತೀವಿ. ಮತ್ತು ಕೆಲಸ ಮಾಡ್ಬೇಕಾದ್ರೆ ಲೀಕೇಜ್ ಆಯಿತು ಅಂದರೆ ನಮಗೆ ಗ್ರೀಸು ಬೇಗ ಖಾಲಿ ಆಗೋಲ್ಲ. ಮತ್ತು ಬರೀ ಗ್ರೀಸ್ನೇ ಹಾಕೋದ್ರಿಂದ ಏನಾಗುತ್ತೆ, ಗಟ್ಟಿಯಾಗಿ ಅದು ಗೇರ್ಗಳಿಗೆ ಗ್ರೀಸ್ ಹೋಗಲ್ಲ. ಅದರಿಂದ ಸ್ವಲ್ಪ ಆಯಿಲು ಹಾಕ್ತಾ ಇರಬೇಕು. ಆಯಿಲು ಮತ್ತು ಗ್ರೀಸು ಮಿಕ್ಸ್ ಮಾಡಿ ಹಾಕ್ಬೋದು. ಇಲ್ಲಾಂತಂದರೆ ಆಯಿಲ್ ಒಂದು ಸಲ, ಗ್ರೀಸ್ ಒಂದು ಸಲ ನೀವು ಲೋಡ್ ಮಾಡ್ಬೋದು. ಆವಾಗ ನಿಮಗೆ 15 ಗಾಡಿದು
ಅಥವಾ 1.7 ಗಾಡಿದು ಟ್ರ್ಯಾಕ್ ಮೋಟ್ರು ಬೇಗ ಹಾಳಾಗಲ್ಲ. ಇದು ಪ್ರಾಬ್ಲಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಂದರೆ ನಿಮಗೆ ಗ್ರೂಪ್ ಸೀಲ್ ವೀಕ್ ಆಗಿ ಆಯಿಲ್ ಲೀಕೇಜ್ ಆಗುತ್ತಲ್ಲ ಆವಾಗಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನು ಮಾಡ್ಬೋದು. ಅಂದರೆ ಯಾವುದೇ ಗಾಡೀಲಿ ಟ್ರ್ಯಾಕ್ ಮೋಟ್ರ್ ವೀಕ್ ಆಗಿ ಗ್ರೂಪ್ ಸೀಲ್ ಹೋಯ್ತು, ಎಮರ್ಜೆನ್ಸಿಗೆ ನಾವು ಗಾಡಿ ಹೊಡಿತೀವಿ ಅಂದರೆ ನೀವು ಗ್ರೀಸ್ ತುಂಬ್ಕೊಂಡು ಮಾಡ್ಬೋದು, ಏನು ತೊಂದರೆ ಇರೋಲ್ಲ. ನಾವೀಗ ಸುಮಾರು ಒಂದು 5-6 ತಿಂಗಳಿಂದ ಗ್ರೀಸು ಲೋಡ್ ಮಾಡಿ ಇನ್ನೊಂದು ಗಾಡೀಲಿ ಮಾಡ್ತಾಯಿದ್ದೀವಿ, 1.5 ಗಾಡೀಲಿ. ನೀವು ಅಂದ್ಕೊಂಡಿರ್ಬೋದು ಎಲ್ಲ ಗಾಡಿ ಥರ ಸಾಫ್ಟು ಇದರಲ್ಲಿ ಸಲೀಸಾಗಿ ಬಂದ್ಬಿಡುತ್ತೆ ಅಂತ. ಆದರೆ ಸಾಫ್ಟ್ ಇದರಲ್ಲಿ ಬರೋಲ್ಲ. ನಾವು ಅದನ್ನು ಬಿಚ್ಚಿ ಮೇಲೆ ಇಟ್ಟಿದ್ದು ನಿಮಗೆ ತೋರಿಸಿದ್ದೀನಿ. ಒಳಗಡೆ ಸಾಫ್ಟ್ ಯಾವ ಥರ ಕೂರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಓಪನ್ ಮಾಡ್ತೀವಿ. ಇದರಲ್ಲೂ ಕೂಡ ಬೇರಿಂಗ್ ಇರುತ್ತೆ. ಬೇರಿಂಗ್ ಯಾವುದಕ್ಕೆ ಅಂತಂದರೆ ತೋರಿಸ್ತೀನಿ ನೋಡಿ. ಈ ಸಾಫ್ಟ್ ಕೂರುತ್ತಲ್ವ, ಸಾಫ್ಟ್ ಬ್ಯಾಕು ಈ ಥರ ಬ್ಯಾಕ್ ಕೂರುತ್ತಲ್ವ, ಇದಕ್ಕಿದು ಬೇರಿಂಗು ನೋಡಿ. ಇದಕ್ಕಿದು ಬೇರಿಂಗು ಸೇಫ್ಟಿ ಬೇರಿಂಗ್. ಇದು ಸೇಫ್ಟಿಗೆ ಬ್ಯಾಕಲ್ಲಿ ಕೊಟ್ಟಿದ್ದಾನೆ ನೋಡಿರಿ. ಇದು ಫ್ರಂಟು, ಇದು ಸೆಂಟ್ರು ಇಂಜಿನ್ ಟ್ರ್ಯಾಕ್ ಮೋಟ್ರಿಗೆ ಲಾಕ್ ಆಗುತ್ತೆ. ಇದರಲ್ಲಿ ಲಾಸ್ಟಲ್ಲಿ ಬೇರಿಂಗ್ ಇರುತ್ತೆ. ಇದು ಒಂದು ಬೇರಿಂಗ್ ಇರುತ್ತೆ, ಅದನ್ನು ನೋಡ್ಕೋಬೇಕು. ಅದು ಬೇರಿಂಗ್ ಚೆನ್ನಾಗಿದೆ ಅಂದಾಗ ಮುಂದಕ್ಕೋಣ. ಈಗ ನೋಡಿರಿ, ಇದರಲ್ಲಿ ಒಂದು ಮೌಸ್ ಪ್ಲೇಯರಲ್ಲಿ ತೆಗಿಯೋಂಥ ಒಂದು ಸ್ಪ್ರಿಂಗ್ ಇರುತ್ತೆ, ಲಾಕ್. ಆ ಲಾಕ್ನ ತಗೋಬೇಕು ನೀವು. ನಾನೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕಾಗಿ. ನೋಡಿರಿ, ಈ ಥರದ್ದು ಒಂದು ವಾಷರ್ ಬರುತ್ತೆ. ಅದರಲ್ಲಿ ವಾಷರ್ ಇರುತ್ತೆ. ಅದಾದಮೇಲೆ ಒಂದು ಸ್ಪ್ರಿಂಗ್ ಬರುತ್ತೆ. ಸ್ಪ್ರಿಂಗ್ ಕೆಳಗೆ ಮತ್ತೊಂದು ವಾಷರ್ ಇರುತ್ತೆ, ಅದನ್ನ ಆಮೇಲೆ ತೋರಿಸ್ತೀನಿ. ನೋಡಿರಿ, ಸ್ಪ್ರಿಂಗ್ ಇರುತ್ತೆ ಈ ಥರ. ಈ ಸ್ಪ್ರಿಂಗ್ನ ನೀವು ಯಾವ ಸೈಡ್ ಆದರೂ ಹಾಕ್ಬೋದು, 2 ಸೈಡು ಸೇಮ್ ಇರುತ್ತೆ. ಓಕೆ. ಅದಾದಮೇಲೆ ಇದೊಂದು ವಾಷರ್, ಆ ಸ್ಪ್ರಿಂಗ್ ಕೆಳಗಡೆ ವಾಷರ್ ಇರುತ್ತೆ. ಅದಾದಮೇಲೆ ನಿಮಗೆ ಮೇಲೊಂದು ಪ್ಲೇಟ್ ಇದೆ ಈ ಥರ ನೋಡಿ. ಪೊಸಿಷನಿಗೆ ಕರೆಕ್ಟಾಗಿ ಕೂರಿಸ್ಬೇಕು ನೋಡಿ. ಇದಕ್ಕೆ ನಾವೇನಂತೀವಿ, ಬುಲೆಟ್ ಅಲ್ಲ, ಬುಲೆಟ್ ಅಂತೀವಿ ಆಡು ಭಾಷೆಗೆ. ಬೇರೆ ಬೇರೆ ಭಾಷೆಯಲ್ಲಿ ಏನೇನು ಅಂತಾರೆ ಗೊತ್ತಿಲ್ಲ. ನಾವು ಬುಲೆಟ್ ಅಂತ ಕರಿತಾ ಇದ್ದೀವಿ. ನೋಡಿ ಎಷ್ಟಿದೆ, 2, 4, 6, 7 ಇದೆ. 7 ಇದೆ. ಅದರಲ್ಲಿ ಲಾಕ್ಗಳಿರ್ತವೆ ನೋಡಿ. ಈ ಥರ ಲಾಕ್ ಇರ್ತವೆ. 3 ಹೋಲ್ ಇದೆ ಅದರಲ್ಲಿ ನೋಡಿ. 3 ಹೋಲ್ ಕಾಣಿಸುತ್ತೆ ಅದರೊಳಗೆ ನೋಡಿ. 3 ಹೋಲ್ ಇದೆ. ಅದಕ್ಕೆ ಒಂದು ಲಾಕ್ ಆಲ್ರೆಡಿ ಕೂತಿದೆ ನೋಡಿ. ಇಲ್ಲಿ ಆ ಥರದ್ದು 3 ಹೋಲ್ ಇದೆ. ಆ ಹೋಲ್ ಒಳಗೆ ಈ ಥರದ್ದೊಂದು ಲಾಕ್ ಇರುತ್ತೆ. ಈ ಥರ ನೋಡಿ, ಈ ಥರದ್ದು ಲಾಕ್ ಇರುತ್ತೆ. ಅದು 3 ಮೇನ್ ಇಂಪಾರ್ಟೆಂಟು, ನೋಡ್ಕೋಬೇಕು. ನೋಡಿ, ಬುಲೆಟಿನ್ ತೆಗೆದ್ರೆ ಸಾಫ್ಟು ಮೈನ್ ಜಾಯಿಂಟ್ ಇಲ್ಲೇ ಆಗೋದು. ಪಕಡ ಬಾ, ಇಸ್ಕೊ ಪಕಡ. ನೋಡಿ, ಸಾಫ್ಟ್ ಮೈನ್ ಜಾಯಿಂಟು ಇಲ್ಲೇ ಕೂರೋದಿಲ್ಲ. ಓಕೆ, ಸಾಫ್ಟಿಂಗ್ ಕೂರುತ್ತೆ. ಅದರಲ್ಲಿ ಒಂದು ಕ್ರಾಸ್ ಪ್ಲೇಟ್ ಇದೆ ನೋಡಿ. ಕ್ರಾಸ್ ಪ್ಲೇಟ್ ಇದೆ. ಇದಕ್ಕೆ ಹೋಲ್ ಇರುತ್ತೆ ಬಾಲ್ಸಿಂದು. ಆ ಬಾಲ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅದಾದಮೇಲೆ ಅದರಲ್ಲಿ ಬೇರಿಂಗ್ ಇದೆ ಒಂದು. ಶರಣ್ ಹಿಡ್ಕದ ಬೇರಿಂಗ್ ಆ ಕಡೆ